ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇಂದು ನಾವು ಮನೆಯಲ್ಲಿ ತುಂಬ ಸುಲಭವಾಗಿ ಮಾಡಬಹುದಾದ ಜೀರಿಗೆ ಕಷಾಯ ಮಾಡುವ ವಿಧಾನವನ್ನು ನೋಡೋಣ. ಈ ಕಷಾಯ ಅಜೀರ್ಣ, ಗ್ಯಾಸ್ಟ್ರಿಕ್, ಶೀತ, ಕೆಮ್ಮು ಇತ್ಯಾದಿಗಳಿಗೆ ಮನೆಮದ್ದು. ಮನೆಯಲ್ಲೇ ಇರುವ ಮಸಾಲೆಗಳನ್ನು ಬಳಸಿ ಇದನ್ನು ಸುಲಭವಾಗಿ ಮಾಡಬಹುದು. ಇದಕ್ಕೆ ಬೇಕಾಗುವ ಪದಾರ್ಥಗಳು: ಜೀರಿಗೆ 1 ಕಪ್, ಕೊತ್ತಂಬರಿ ಬೀಜ 1 ಕಪ್, ಸೋಂಪು 1 ಟೀ ಸ್ಪೂನ್, ಮೆಂತೆ 1 ಟೀ ಸ್ಪೂನ್, ಕಾಳುಮೆಣಸು 1 ಟೀ ಸ್ಪೂನ್, ಓಂಕಾಳು ಸ್ವಲ್ಪ, ಚಕ್ಕೆ 2 ತುಂಡು, ಏಲಕ್ಕಿ 3, ಲವಂಗ 3, ಅರಸಿನ ಪುಡಿ 1 ಟೀ ಸ್ಪೂನ್. ಬನ್ನಿ ಈಗ ಕಷಾಯ ಮಾಡುವುದು ಹೇಗೆ ಅಂತ ನೋಡೋಣ. ಮೊದಲು ಬಿಸಿ ಮಾಡಿದ ಕಡಾಯಿಗೆ ಜೀರಿಗೆ ಹಾಕಿ ಸ್ವಲ್ಪ ಹುರಿಯಿರಿ. ಇದು ಜೀರ್ಣಕ್ರಿಯೆ ಚೆನ್ನಾಗಿರಲು ಸಹಾಯ ಮಾಡುತ್ತದೆ ಮತ್ತು ಇದು ಗ್ಯಾಸ್ ಸಮಸ್ಯೆಗೆ ಮನೆಮದ್ದು. ನಂತರ ಅದಕ್ಕೆ ಕೊತ್ತಂಬರಿ ಬೀಜ ಸೇರಿಸಿ ಸುಗಂಧ ಬರುವವರೆಗೆ ಚೆನ್ನಾಗಿ ಹುರಿದುಕೊಳ್ಳಿ. ಇದು ದೇಹಕ್ಕೆ ತಂಪು ನೀಡುತ್ತದೆ, ಜೊತೆಗೆ ದೇಹದ ಉರಿ ಕಡಿಮೆ ಮಾಡುತ್ತದೆ. ಈಗ ಚಕ್ಕೆ, ಏಲಕ್ಕಿ, ಲವಂಗ ಸೇರಿಸಿ ಇದು ಕಷಾಯಕ್ಕೆ ಒಳ್ಳೆಯ ಸುಗಂಧ ನೀಡುತ್ತದೆ, ಜೊತೆಗೆ ಇದು ಇಮ್ಯುನಿಟಿ ಕೂಡ ಹೆಚ್ಚಿಸುತ್ತದೆ. ಈಗ ಇದಕ್ಕೆ ಕಾಳುಮೆಣಸು, ಓಂಕಾಳು, ಸೋಂಪು, ಮೆಂತೆ ಸೇರಿಸಿ. ಸೋಂಪು ಅಜೀರ್ಣ ಮತ್ತು ಬಾಯಿಯ ದುರ್ವಾಸನೆಯನ್ನು ಕಡಿಮೆ ಮಾಡಲು ಉಪಕಾರಿಯಾಗಿದೆ. ಓಂಕಾಳು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಮನೆಮದ್ದು. ಕಾಳುಮೆಣಸು ಶೀತ, ಕೆಮ್ಮು ಇದ್ದಾಗ ರಿಲೀಫ್ ನೀಡುತ್ತದೆ. ಮತ್ತೆ ಮೆಂತೆ ದೇಹದ ಉಷ್ಣತೆಯನ್ನು ಕಾಪಾಡುತ್ತದೆ. ಕೊನೆಯಲ್ಲಿ ಇದಕ್ಕೆ ಅರಸಿನ ಪುಡಿ ಸೇರಿಸಿ ಚೆನ್ನಾಗಿ ಕಲಸಿ ಇದನ್ನು ಸಂಪೂರ್ಣ ತಣ್ಣಗಾಗಲು ಬಿಡಿ. ನಂತರ ಈ ಎಲ್ಲ ಮಸಾಲ ಪದಾರ್ಥಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ತಣ್ಣಗಾದ ಮೇಲೆ ಈ ಪುಡಿಯನ್ನು 1 ಗ್ಲಾಸ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಬಹುದು. ಈಗ 1 ಗ್ಲಾಸ್ ನೀರಿಗೆ 1 ಟೀ ಸ್ಪೂನ್ ಈ ಪುಡಿ ಸೇರಿಸಿ 5 ರಿಂದ 7 ನಿಮಿಷ ಚೆನ್ನಾಗಿ ಕುದಿಸಿ. ನಿಮಗೆ ಬೇಕಾದರೆ ಇಲ್ಲಿ ನೀವು ಬೆಲ್ಲ ಕೂಡ ಆ್ಯಡ್ ಮಾಡಬಹುದು. ನಂತರ ಇದಕ್ಕೆ ಮಿಲ್ಕ್ ಆ್ಯಡ್ ಮಾಡಿ ಚೆನ್ನಾಗಿ ಕುದಿಸಿ ಫಿಲ್ಟರ್ ಮಾಡಿ ಕುಡಿಯಿರಿ. ನೋಡಿದ್ರಲ್ಲ ಸ್ನೇಹಿತರೆ, ಕೆಲವೇ ಪದಾರ್ಥಗಳಿಂದ ಸಿಂಪಲ್ ಆಗಿ ಆರೋಗ್ಯಕರವಾದ ಕಷಾಯ ಮಾಡಬಹುದು. ಇದನ್ನು ನಿಯಮಿತವಾಗಿ ಕುಡಿಯೋದ್ರಿಂದ ಮೆಟಬಾಲಿಸಮ್ ಕೂಡ ಉತ್ತಮಗೊಳ್ಳುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಹೆಲ್ದಿ ರೆಸಿಪಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.